ಯಶವಂತಪುರ ವಿಧಾನಸಭಾ ಕ್ಷೇತ್ರ ಹೈರೋವಳ್ಳಿಯ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರು ಇಂದು ಹೈಟೆಕ್ ಸಂಚಾರಿ ಕ್ಲಿನಿಕ್ ವಾಹನಕ್ಕೆ ಚಾಲನೆ ನೀಡಿದರು. ಹೇರೋವಳ್ಳಿಯಲ್ಲಿರುವ ಶಾಸಕರ ಕಚೇರಿಯಲ್ಲಿ ಕರ್ನಾಟಕ ಸರ್ಕಾರ, ಕಾರ್ಮಿಕ ಇಲಾಖೆ, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳ ಕಲ್ಯಾಣ ಮಂಡಳಿ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಟೂಲ್ ಕಿಟ್ಗಳನ್ನು ಉಚಿತವಾಗಿ ವಿತರಿಸಲಾಯಿತು ಮತ್ತು ಕಾರ್ಮಿಕರ ಸುರಕ್ಷತೆ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಹೈಟೆಕ್ ಸಂಚಾರಿ ಕ್ಲಿನಿಕ್ ವಾಹನಕ್ಕೆ ಚಾಲನೆ ನೀಡಲಾಯಿತು. ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಕಾರ್ಮಿಕರ ಕೆಲಸಕ್ಕೆ ಉಪಯೋಗವಾಗುವಂತಹ ಪರಿಕರಗಳನ್ನು ವಿತರಿಸಿ ಶಾಸಕರ ಕಚೇರಿ ವತಿಯಿಂದ ಎಲ್ಲ ಕಾರ್ಮಿಕರಿಗೂ ಸಿಹಿ ಹಂಚಲಾಯಿತು. ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ನೋಂದಾಯಿತ ಕಾರ್ಮಿಕ ಬಳಗ, ಮುಖಂಡರುಗಳು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಸ್ಟಿ ಸೋಮಶೇಖರ್ ಉದ್ಘಾಟನೆ ಮಾಡಬೇಕು ಅಂತ ನಾವು ಇದನ್ನ ಒಂದು ಸಮಯನ ಕೇಳಿದಾಗ ಸಾಹೇಬರು ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಒಂದು ಸಂಚಾರಿ ಘಟಕನ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಹೇರೋವಳ್ಳಿ ದೊಡ್ಡ ಇಲಾಖೆ ನಮ್ಮ ಕಾರ್ಮಿಕ ಅಧಿಕಾರಿ ಕೋಹಿಮಾನ ಒಂದರ ಕಾರ್ಮಿಕ ಅಧಿಕಾರಿಯಾದಂತಹ ಶ್ರೀಮತಿ ಸುಲತಾ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗಾಗಿ ಕಾರ್ಮಿಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸುವ ಸಂಬಂಧ ಸಂಚಾರಿ ಆರೋಗ್ಯ ಘಟಕಗಳನ್ನು ನೀಡಿದ್ದು, ಇದರಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರು ಮತ್ತು ಅವರ ಅವಲಂಬಿತರು ಉಚಿತ ಆರೋಗ್ಯ ಚಿಕಿತ್ಸೆ ಪಡೆಯುವ ಘಟಕವನ್ನು ಈ ದಿನ ಮಾನ್ಯ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸೋಮಶೇಖರ್ ಸರ್ ಅವರು ಉದ್ಘಾಟಿಸಿದ್ದು, ಹಾಗೂ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕಾರ್ಪೆಂಟರ್ ಕಿಟ್ಟು, ಮೇಷನ್ ಕಿಟ್ಟು ಮತ್ತು ಎಲೆಕ್ಟ್ರಿಷಿಯನ್ ಕಿಟ್ಗಳನ್ನು ಸಹ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ವತಿಯಿಂದ ನೀಡಲಾಗುತ್ತದೆ. ಈ ಸದುಪಯೋಗ ಉಳಿದ ಎಲ್ಲ ಕಟ್ಟಡ ಕಾರ್ಮಿಕರು ಸಹ ಕ್ಷೇತ್ರದ ಎಲ್ಲ ಕಟ್ಟಡಕ್ಕೂ ಸೇವೆಯನ್ನು ಪಡೆಯುವಂತೆ ಕೋರುತ್ತೇನೆ. ಕೆರೆ, ಕೊಟ್ಟಿಗೆಪಾಳ್ಯ, ದೊಡ್ಡಬಿದ್ರಕಲ್ಲು ಅವೆಲ್ಲ ನಮಗೆ ಬರುತ್ತೆ ಸರ್. 2 ವೆಹಿಕಲ್ ಇದೆ. ಇದು ಏನು ಮಾಡ್ತೀವಿ ಸರ್, ಹೆಲ್ತ್ ಚೆಕಪ್ ಕಟ್ಟಡ ಕಾರ್ಮಿಕರು, ನೋಂದಾಯಿತ ಕಟ್ಟಡ ಕಾರ್ಮಿಕರು ಮತ್ತು ಅವರ ಡಿಪೆಂಡೆಂಟ್ ಇದ್ದಾರಲ್ಲ, ಮಕ್ಕಳು ಮತ್ತು ಮಿಸಸ್, ತಂದೆ ತಾಯಿಗಳು ಉಚಿತ ಚೆಕಪ್. ನಮ್ಮ ಹೆಸರು ಕೆ ವೀರಾಚಾರಿ ಅಂತ. ನಮ್ಮ ಪ್ರಾಪರು ನಮ್ಮದು ದಾವಣಗೆರೆ. ಇಲ್ಲಿ ಬೆಂಗಳೂರಲ್ಲಿ ಕಾರ್ಪೆಂಟರ್ ವೃತ್ತಿಯನ್ನು ಬಳಸುತ್ತಾ ಇಲ್ಲೇ ವಾಸವಾಗಿದ್ದೇವೆ. ನಮಗೆ ಕಟ್ಟಡ ಕಾರ್ಮಿಕ ಇಲಾಖೆ ಕಡೆಯಿಂದ ಸೇಫ್ಟಿ ಕಿಟ್ಟನ್ನು ನೀಡಿದ್ದಾರೆ. ಎಲ್ರಿಗೂ ನಮಸ್ತೆ. ಈ ದಿನ ನಮ್ಮ ಕ್ಷೇತ್ರದಲ್ಲಿ ತುಂಬಾ ಒಳ್ಳೆ ಕೆಲಸ ಆಗಿದೆ. ಏನ್ ಗೊತ್ತಾ, ಎಲ್ಲಾ ಕಾರ್ಮಿಕರಿಗೆ ಅಂದ್ರೆ ಕಟ್ಟಡ ಕಾರ್ಮಿಕರಿಗಿರ್ಬೋದು, ಅಕ್ಕಸಾಲಿಗರಿಗಿರ್ಬೋದು, ಪೇಂಟ್ ಹೊಡಿಯೋರಿರ್ಬೋದು, ಪ್ಲಂಬರ್ಗಿರ್ಬೋದು, ಎಲ್ರಿಗೂ ಸಹ ಕಿಟ್ಗಳನ್ನ ವಿತರಣೆ ಮಾಡುವಂತ ಕೆಲಸನ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಶ್ರೀಯುತ ಎಸ್ಟಿ ಸೋಮಶೇಖರ್ ಸಾಹೇಬ್ರು ಕೊಟ್ಟಿದ್ದಾರೆ. ಸುಮಾರು ನಮ್ಮ ಶಾಸಕರ ಕಚೇರಿನಲ್ಲಿ ಇವತ್ತು 400ರಿಂದ 500 ಜನಗಳಿಗೆ ಸೇಫ್ಟಿ ಕಿಟ್ಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಸೇಫ್ಟಿ ಅಂದ್ರೆ ಏನು, ಅವೇರ್ನೆಸ್ ಅಂದ್ರೆ ಏನು ಅನ್ನೋ ಒಂದು ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಎಲ್ರಿಗೂ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಸಹ ಕೊಟ್ವಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು. ಒಂದು 400 ಜನ ಕಾರ್ಯಕ್ರಮದಲ್ಲಿದ್ರು. ಸಾಹೇಬ್ರ ಕೈಯಿಂದ ನಮ್ಮ ಎಲ್ಲಾ ಕಾರ್ಯಕರ್ತರು, ಮುಖಂಡರು ಒಳಗೂಡಿ ಕಿಟ್ಗಳನ್ನ ವಿತರಣೆ ಮಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ಪುರ ಶಾಸಕರಾದ ನಮ್ಮ ಎಸ್ಟಿ ಸೋಮಶೇಖರ್ ಗೌಡ್ರು ಕಾರ್ಮಿಕರ ಕಿಟ್ ಅನ್ನು ಇವತ್ತು ವಿತರಣೆ ಮಾಡಿದ್ದಾರೆ 300 ಜನಕ್ಕೆ. ಮತ್ತೆ ಅವರು ಯಾವುದೇ ಒಂದು ಬಡವರಿಗೆ ನಮ್ಮ ಸರ್ಕಾರ ನಮ್ಮ ಹೆಮ್ಮೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕೆ ಗೊತ್ತಾ, ಇವತ್ತು ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಲ್ಲಿ ಡಿ ಕೆ ಸಾಹೇಬ್ರಲ್ಲಿ, ಸಿದ್ದರಾಮಯ್ಯರಲ್ಲಿ, ನಮ್ಮ ಸೋಮಶೇಖರ್ ಸಾಹೇಬ್ರಲ್ಲಿ ಅವರು ಯಾವುದೋ ಒಂದು ಪಕ್ಷ ಅಂದನೆ ನೋಡಿ ಅವರು ನಮ್ಮ ಸಾಹೇಬ್ರು ಒಂದು ಸಾಧನೆಗೆ, ಒಂದು ಬಡವರಿಗೆ ಒಂದು ಕಿಟ್ಗಳಾಗಿರ್ಬೋದು, ಕೆರೆ ವಿತರಣೆ, ಪಾರ್ಕು ಮತ್ತೆ ಯಾವುದೇ ಒಂದು ರೀತಿಯಾಗಿರ್ಬೋದು ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರು ಮಾಡ್ಕೊಬರ್ತಾವ್ರೆ. ಇಂಥ ಶಾಸಕರು ನಮ್ಗೆ ಸಿಕ್ಕಿರೋದು ನಮ್ಮ ಹೆಮ್ಮೆ, ನಮ್ಮ ಪುಣ್ಯ. ನಮಸ್ತೆ, ನಾನು ದೊಡ್ಡಬಿದ್ರಕಲ್ಲು ವಾರ್ಡಿನ ಮಹಿಳಾ ಅಧ್ಯಕ್ಷೆ. ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ. ಇವತ್ತು ನಮ್ಮ ಯಶವಂತಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಮಿಕರಿಗೆ ಕಿಟ್ ಕೊಡುವಂತ ಕೆಲಸವನ್ನ ಅವರು ಮಾಡಿದ್ದಾರೆ. ಅವರಿಗೆ ಕೆಲಸಕ್ಕೆ ನೆರವಾಗುವಂತ ಕಿಟ್ಟಲ್ಲಿರ್ತಕ್ಕಂಥ ಐಟಮ್ಗಳು, ಪ್ಲಂಬರಿಗೆ ಪ್ಲಂಬರ್ ಕೆಲಸ ಮಾಡುವಂಥದ್ದು, ಗಾರೆ ಕೆಲಸದವರಿಗೆ ಗಾರೆ ಕೆಲಸಕ್ಕೆ ಬೇಕಾದಂತ ಸಾಮಗ್ರಿಗಳನ್ನ ಅವರು ಕೊಡುವಂತ ಕೆಲಸವನ್ನ ಅವರು ಇವತ್ತು ಮಾಡಿದ್ದಾರೆ ಒಂದು 300-400 ಜನಕ್ಕೆ. ಮತ್ತು ನಮ್ಮ
ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಸಂಚಾರಿ ಕ್ಲಿನಿಕ್ ಅಂತ ಹೇಳಿ ಒಂದು ಆಂಬುಲೆನ್ಸ್ಗಳನ್ನ ಕೂಡ ಇವತ್ತು ಅವರು ಉದ್ಘಾಟನೆ ಮಾಡಿ ಬಿಡುಗಡೆ ಮಾಡಿದ್ರು. ಹಾಗಾಗಿ ನಮ್ಗೆ ಆ ಕಟ್ಟಡ ಕಾರ್ಮಿಕರ ಕಾರ್ಡ್ ಇರೋಂಥವ್ರಿಗೆ ಅವರು ಫೋನ್ ಮಾಡಿದ್ರೆ ಅಲ್ಲಿ ಒಂದು ಜಾಗಕ್ಕೆ ಬರ್ತಾರೆ. ಸಾಕಷ್ಟು ಕಾರ್ಮಿಕರಿಗೆ ಹೆಲ್ತ್ ತಪಾಸಣೆ ಎಲ್ಲ ರೀತಿಯ ಇರ್ಬೋದು, ಹಾರ್ಟ್ ಚೆಕಪ್ ಇರ್ಬೋದು, BP ಶುಗರ್ ಇರ್ಬೋದು, ಎಕೋ ಟೆಸ್ಟ್ ಇರ್ಬೋದು, ಪ್ರತಿಯೊಂದು ಅವರಿಗೆ ಹೆಲ್ತ್ ಚೆಕಪ್ ಮಾಡುವಂತ ಸಂಚಾರಿ ಬಸ್ ಒಂದನ್ನ ಇವತ್ತು ಉದ್ಘಾಟನೆ ಮಾಡಿ ನಮ್ಮ ಕ್ಷೇತ್ರಕ್ಕೆ ಅವರು ಬಿಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ. ಇದು ಜನಮನ ಧ್ವನಿ.